ಸ್ನೇಹಿತರೆ ನಮಸ್ಕಾರ. ನಾನು ಮಂಜುನಾಥ್. ವೀಕ್ಷಕರೇ, ಸಾಮಾನ್ಯ ಜನಗಳಿಗೆ ಸರ್ಕಾರ ಮಾಡ್ತಾ ಇರೋ ಅನ್ಯಾಯನ ತಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ಬಂದಿದ್ದೀನಿ. ಅದ್ಯಾವುದು ಅಂದರೆ ಸವಣೂರು ಕೃಷ್ಣನಗರದಲ್ಲಿರೋ 2023ರಲ್ಲಿ ನಿರ್ಮಾಣಗೊಂಡು ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಆಗಿರೋ G+1 ಮನೆಗಳನ್ನ ಇಲ್ಲಿವರೆಗೆ ಫಲಾನುಭವಿಗಳಿಗೆ ನೀಡದೆ ಪಾಳು ಬೀಳಿಸಿರುವುದು ಮತ್ತು ಆ ಹಾಳು ಕಟ್ಟಡಗಳ ಪರಿಸ್ಥಿತಿ ಹೇಗಿದೆ ಅಂತ ಒಂದ್ಸಾರಿ ನೋಡ್ಬಿಡೋಣ ಬನ್ನಿ. ಸ್ನೇಹಿತರೆ, ತಾವಿಲ್ಲಿ ಕಾಣ್ತಾ ಇರ್ಬೋದು, ಜನಸಾಮಾನ್ಯರು ಇರಬೇಕಾದ ಸ್ಥಳಗಳಲ್ಲಿ ಕುರಿಗಳು ಮೇಯ್ತಾ ಇದ್ದಾವೆ. ಮುಳ್ಳಿನ ಗಿಡಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿವೆ. ರಸ್ತೆನೇ ಕಾಣ್ತಾ ಇಲ್ಲ. ಇದು ಈ ಕಟ್ಟಡಗಳ ಹೊರನೋಟ ನೋಡಿ ಸ್ನೇಹಿತರೆ. ಕಿಟಕಿ ಗ್ಲಾಸ್ಗಳು ಒಡೆದು ಹೋಗಿವೆ. ಕಾಲು ಇಡದೇ ಇರುವಷ್ಟು ಕಸ ಬೆಳೆದು ನಿಂತು ಬಿಟ್ಟಿದೆ. ಓಡಾಡೋ ರಸ್ತೆಗಳ ಮಧ್ಯೆ ಮುಳ್ಳಿನ ಬೇಲಿ ಬೆಳೆದು ರೋಡ್ ಕೂಡ ಮುಚ್ಚೋಗಿದೆ ಸ್ನೇಹಿತರೆ. ಹೀಗಿರುವಾಗ ಯಂಗ್ ಸ್ಟಾರ್ ಹುಡುಗರಿಗೆ ಪಾರ್ಟಿ ಮಾಡೋಕೆ ಹೇಳಿ ಮಾಡಿಸದಂಥ ಜಾಗ ಇದು. ವೀಕ್ಷಕರೇ, ನಾವೆಲ್ಲ ನಮ್ಮ ಮನೆಗಳಲ್ಲಿ ಸ್ವಲ್ಪ ಕಸ ಬಿದ್ದರೆ ಅದನ್ನು ಮೊದಲು ತೆಗೆದು ಹಾಕ್ತೀವಿ. ಯಾಕೆ? ಈ ಮನೆ ನಮ್ಮದು ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ಸರ್ಕಾರ ಕಟ್ಟಿಸಿರೋ ಮನೆಗಳಿಗೆ ನಮ್ಮದು ಅನ್ನೋ ಮನೋಭಾವ ಜನಗಳಿಗೆ ಯಾಕೆ ಬರಲ್ಲ ಅಂತ ನೋಡಿ. ಎಷ್ಟು ಕಸ ತುಂಬೋಗಿದೆ. ಎಲ್ಲಿ ನೋಡಿದ್ರಲ್ಲೂ ಜೇಡ, ಕಸ, ಧೂಳು, ವಾಸನೆ. ಸರ್ಕಾರಿ ಕಟ್ಟಡ ತಾನೆ, ಏನ್ ಮಾಡಿದ್ರು ನಡೆಯುತ್ತ ಬಿಡಿ, ಯಾವನ್ ಏನ್ ಮಾಡ್ಕೊಂತಾನೆ ಅಂತ ಅಂದ್ಕೊಂಡ್ರ ಅದು ನಿಮ್ಮ ತಪ್ಪು ಕಲ್ಪನೆ ಸ್ನೇಹಿತರೆ. ಆದ್ರೂ ಕೂಡ ಒಂದು ಸ್ಪಷ್ಟತೆ ಕೊಟ್ಟು ಬಿಡ್ತೀನಿ. ಬೊಮ್ಮಾಯಿಯವರು ಮನೆಗಳನ್ನ ಕಟ್ಟಿಸಿ ಉದ್ಘಾಟನೆ ಮಾಡಿ ಯಾಕಿಷ್ಟು ವಿಳಂಬ ಮಾಡಿದ್ದಾರೋ ಗೊತ್ತಿಲ್ಲ. ಸದ್ಯಕ್ಕೆ ಈ ವಿಷಯ ಸೈಡ್ ಬಿಡೋಣ. ಒಂದು ಮಾತು ಕೇಳ್ತೀನಿ ನಿಮಗೆ, ಈ ಕಟ್ಟಡಗಳನ್ನ ಬೊಮ್ಮಾಯಿ ಮನೆಯಿಂದ ದುಡ್ಡು ಹಾಕಿ ಕಟ್ಟಿಸಿದ್ದ ಅಥವಾ ನೀವು ಸರ್ಕಾರಕ್ಕೆ ಕಟ್ಟೋ ತೆರಿಗೆ ದುಡ್ಡಲ್ಲಿ ಕಟ್ಟಿಸಿದ್ರ? ನಾವು ಕಟ್ಟೋ ಸರ್ಕಾರಿ ತೆರಿಗೆ ದುಡ್ಡಲ್ಲಿ ತಾನೇ ಕಟ್ಟಿಸಿದ್ದು. ಹಾಗಂದ್ಮೇಲೆ ನಮ್ಮ ತೆರಿಗೆ ದುಡ್ಡಲ್ಲಿ ಕಟ್ಟಡ ಕಟ್ಟಿಸಿದ್ದಾರಂದ್ರೆ ಅದಕ್ಕೆ ನಾವು ಕೂಡ ಹಕ್ಕುದಾರರು ಇರ್ತೇವೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇವಾಗ ವಿಷಯಕ್ಕೆ ಬರೋಣ. ಬೊಮ್ಮಾಯಿಯವರ ಅಧಿಕಾರದಲ್ಲಿ ಇದ್ದಾಗ G+1 ಮನೆಗಳು ಕಟ್ಟಿಸಿದ್ರು, ಅವುಗಳನ್ನು ಉದ್ಘಾಟನೆ ಕೂಡ ಮಾಡಿಸಿದ್ರು. ಆದರೆ ಕಟ್ಟಡಗಳು ಉದ್ಘಾಟನೆ ಆಗಿ 3 ವರ್ಷ ಆದರೂ ಫಲಾನುಭವಿಗಳಿಗೆ ಕೊಟ್ಟಿಲ್ಲ. ಯಾಕೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕಂದ್ರೆ ನಿಮ್ಮ ಸ್ವಂತ ದುಡ್ಡಿಂದ ಕಟ್ಟಿಸಿಲ್ಲ ನೋಡಿ, ಅದಕ್ಕೆ ಅನ್ಸುತ್ತೆ. ಇಲ್ಲ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ರೆ ಆಯ್ತು ಅಂತ ಸುಮ್ಮನಿದ್ದೀರಾ ಹೆಂಗೆ ಅಂತ. ನಿಮ್ಮ ರಾಜಕೀಯ ತೀಟೆಗಳ ಮಧ್ಯೆ ಅಮಾಯಕ ಜನಗಳ ಬಲಿಪಶು ಆಗ್ತಾ ಇದ್ದಾರೆ. ಗೊತ್ತಾ ನಿಮ್ಗೆ? ನೋಡಿ ಬೊಮ್ಮಾಯಿ ಸಾಹೇಬ್ರೆ, ಬಡವರಿಗಾಗಿ ಮನೆ ಕಟ್ಟಿಸಿದ್ದೀರಾ ಅಂತ ನಿಮ್ಮ ಮೇಲೆ ಅಪಾರ ಗೌರವವಿದೆ ಜನಗಳಿಗೆ. ಆ ಗೌರವದಿಂದ ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಬಡವರಿಗೆ ಸೇರಬೇಕಾದದ್ದನ್ನ ಪಕ್ಷಾತೀತವಾಗಿ ತಲುಪಿಸ್ಬಿಡಿ. ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಮನೆಗಳನ್ನ ಸವಣೂರಿಗೆ ಗ್ರಾಂಟ್ ತಂದು ಉದ್ಘಾಟನೆ ಮಾಡಿಸಿದವರು ನೀವು. ಒಬ್ಬ MLA ಆಗಿ ತಮ್ಮ ಕರ್ತವ್ಯ ನಿಭಾಯಿಸಿದ್ರ, ಅದಕ್ಕೆ ನಮ್ದು ಮೆಚ್ಚುಗೆ ಇದೆ. ಅದಕ್ಕೆ ದಯವಿಟ್ಟು ಇವಾಗಲಾದರೂ ಎಚ್ಚೆತ್ಕೊಳ್ಳಿ. ಜನ ನಿಮ್ಮ ಮೇಲೆ ನಿಮ್ಮನ್ನ ಗೆಲ್ಸಿಲ್ಲ ಅಂತ ಹೇಳಿ ಸವಣೂರು ಜನತೆ ಬಾಂಧವ್ಯ ಕಳ್ಕೊಬೇಡಿ. ಇಷ್ಟು ವರ್ಷ ಗೆಲ್ಸ್ಕೊಂತ ಬಂದಿದ್ದಾರೆ ತಾನೆ ಅಲ್ವೇ? ಬೇರೆಯವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಜನ. ಅದಕ್ಕೆ ದಯವಿಟ್ಟು ನಿಮ್ಮ ಕಾಯಕ ಮರಿಬೇಡಿ ಅಂತ ಹೇಳ್ತಾ ಇದ್ದೇನೆ.
ಇದು G+1 ಮನೆಗಳ ಸಂಬಂಧಪಟ್ಟಂತೆ ಆಯಿತು. ಇವಾಗ ಸವಣೂರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಕ್ಸಿರೋ ವಿದ್ಯುತ್ ಬೀದಿ ದೀಪಗಳನ್ನು ನೋಡ್ಕೊಂಡು ಬರೋಣ ಬಂದು ಅವುಗಳ ಪರಿಸ್ಥಿತಿ ಹೇಗಿದೆ ಅಂತ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇರೋ ರಸ್ತೆ ಇದೆಯಲ್ಲ, ಇದು ಸವಣೂರಿನಿಂದ ಕಾರಡಗಿಗೆ ಹೋಗೋ ರಸ್ತೆ ಇದು. ಈ ದಾರಿಯಲ್ಲಿ ಎಡಕ್ಕೆ ಬಲಕ್ಕೆ ಬೀದಿ ದೀಪಗಳು ಕಾಣ್ತಾ ಇವೆಯಲ್ಲ, ಇವುಗಳಲ್ಲಿರೋ ಲೈಟಿನ ಬೆಳಕು ಹೋಗಿ ಎಷ್ಟೋ ವರ್ಷ ಆಯ್ತು ವೀಕ್ಷಕರೇ. ನೋಡಿ ಎಷ್ಟೊಂದು ಕತ್ತಲಾಗಿದೆ ನೋಡಿ. ಬೀದಿ ದೀಪ ಇದ್ರೂ ಇಷ್ಟೊಂದು ಕತ್ತಲು. ನಮ್ಮ ಗ್ರಹಚಾರ ನೋಡಿ ಹೇಗಿದೆ. ಹಾಗಾದ್ರೆ ಕೋಟ್ಯಾಂತರ ಹಣ ಖರ್ಚು ಮಾಡಿ ಹಾಕ್ಸಿದ್ದು ಯಾಕೆ? MLA ಆದವು ನೀವು ಗುತ್ತಿಗೆದಾರನ ಹತ್ರ ಕಮಿಷನ್ ವಸೂಲಿ ಮಾಡ್ಲಿಕ್ಕ? ಇದು ಸವಣೂರು ಪಟ್ಟಣದಲ್ಲಿ ಇರೋ ರೋಡ್. ಇದು ದೊಡ್ಡ ದೊಡ್ಡ ವಾಹನಗಳು ಓಡಾಡ್ತವೆ, ಜನಗಳು ಓಡಾಡ್ತಾರೆ. ಇಲ್ಲಾದ್ರೂ ಬೆಳಕಿನ ಸೌಲಭ್ಯ ಇರಬೇಕಲ್ವಾ? ಇಲ್ವೇ ಇಲ್ಲ. ಚಲಿಸೋ ವಾಹನಗಳ ಲೈಟಿನ ಬೆಳಕಲ್ಲಿ ಓಡಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸ್ನೇಹಿತರೆ ನಮಗೆ. ಹಾಗಾದ್ರೆ ಈ ತರ ಕಿತ್ತೋಗಿರೋ ಬೀದಿ ದೀಪಗಳನ್ನ ಹಾಕಿದ್ಯಾಕೆ? ಏನು ಕಾಂಟ್ರಾಕ್ಟರ್ ಕಮಿಷನ್ ವಸೂಲಿ ಮಾಡ್ಲಿಕ್ಕ? ಇವೆಲ್ಲ ನೋಡಿದ್ರೆ ನನಗನ್ಸಿದ್ದು ಒಂದೇ ವೀಕ್ಷಕರೇ, ಒಬ್ಬ MLA ಮತ್ತು ಮಂತ್ರಿ ಆಗೋನು ಎಲೆಕ್ಷನ್ ಟೈಮಲ್ಲಿ ಯಾಕಿಷ್ಟು ದುಡ್ಡು ಚೆಲ್ತಾನೆ ಅಂತ ಇವಾಗ ಅರ್ಥ ಆಯ್ತು. ಇನ್ನೊಂದು ವಿಷಯ, ಯಾವುದೇ ಒಂದು ಪಟ್ಟಣದಲ್ಲಿ ಬೀದಿ ದೀಪಗಳ ಮೇಂಟೆನೆನ್ಸ್ಗಾಗಿ ಆಯಾ ಪಟ್ಟಣದ ಪುರಸಭೆಗಳಲ್ಲಿ ದುಡ್ಡು ತೆಗೆದಿಟ್ಟಿರ್ತಾರೆ ಸ್ನೇಹಿತರೆ. ನಮ್ಮ ಸವಣೂರು ಪುರಸಭೆಯಲ್ಲಿ ಇಟ್ಟಿಲ್ವೇನೋ ಕಾಣಿಸುತ್ತೆ. ಯಾಕಂದ್ರೆ ಪಾಪ ಅಮಾಯಕರವ್ರಿಗೆ ಏನು ಗೊತ್ತಿರೋಂಗಿಲ್ಲ. ನೋಡೋಣ, ಅದನ್ನು ಮುಂದಿನ ದಿನದಲ್ಲಿ ಮಾಹಿತಿಯಲ್ಲಿ ಕೇಳೋಣ. ಯಾರಿಗೆ ಗೊತ್ತು, ಸವಣೂರು ಮುನ್ಸಿಪಾಲಿಟಿಯವರು ಅವರ ವೈಯಕ್ತಿಕ ಖರ್ಚಿಗೆ ಅಂತ ತೆಗೆದಿಟ್ಟಿದ್ರೆ ಅದನ್ನು ಕೇಳೋಣ. ಸ್ನೇಹಿತರೆ, ಇದು ಬಂದ್ಬಿಟ್ಟು ಸವಣೂರು ಬಸ್ ಸ್ಟ್ಯಾಂಡ್ ಕಡೆ ಹೋಗೋ ದಾರಿ ವಿದ್ಯುತ್ ದೀಪಗಳ ಸಂಬಂಧಪಟ್ಟಂತೆ ಆಯ್ತು. ಇವಾಗ ಇದು ಲಕ್ಷ್ಮೇಶ್ವರ ಕಡೆ ಹೋಗೋ ದಾರಿಯಲ್ಲಿ ನೋಡೋಣ ಬನ್ನಿ, ಅಲ್ಲಿ ಬೀದಿ ದೀಪಗಳ ಪರಿಸ್ಥಿತಿ ಹೇಗಿದಾವಂತ. ಎಸ್, ಇವು ಕೂಡ ಹಾಗೇನೆ. ಒಂದ್ ಕಡೆ ಲೈಟ್ ಇದ್ರೆ ಇನ್ನೊಂದ್ ಕಡೆ ಇಲ್ಲ. ಇಲ್ಲಿ ತಾಜ್ ಹೋಟೆಲ್ ಹತ್ರ, ಇದು ತಾಜ್ ಹೋಟೆಲ್ ಹತ್ರ ಕಂಬಾನೇ ಮುರಿದು ಬಿದ್ದಿದೆ ನೋಡಿ, ಲೈಟಿಂಗ್ ಕಂಬನೇ ಮುರಿದು ಬಿದ್ದಿದೆ. ಆದ್ರೂ ಕೂಡ ಸವಣೂರು ಮುನ್ಸಿಪಾಲಿಟಿಯವರು ಏನು ಗೊತ್ತಿಲ್ಲದೆ ತರ ಇದ್ದಾರೆ ವೀಕ್ಷಕರೇ. ಇವೆಲ್ಲ ನೋಡಿದ ಮೇಲೆ ನನಗನ್ಸಿದ್ದು ಏನಂದ್ರೆ, ಕಾಮಗಾರಿ ಟೆಂಡರ್ ಆಯಿತು, ಕಾಂಟ್ರಾಕ್ಟರ್ ಬಂದ, MLAಗೆ ಕಮಿಷನ್ ಕೊಟ್ಟ, ಅವನ ಕೆಲಸ ಮುಗಿಸ್ಕೊಂಡ, ಬಿಲ್ ತಗೊಂಡ, ಹೋದ. ಇದೇ ನಡೆದಿರೋದು. ಈಗ ನೋಡಿದ್ರೆ ಆ ಬೀದಿ ದೀಪಗಳನ್ನು ತಿರುಗಿ ನೋಡೋರೇ ದಿಕ್ಕಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಿದ್ಯುತ್ ಬೀದಿ ದೀಪಗಳನ್ನು ಹಾಕಿಸಿದ್ದು ಟೋಟಲಿ ನ್ಯಾಷನಲ್ ವೇಸ್ಟ್ ಸ್ನೇಹಿತರೆ. ಅದಕ್ಕೆ ಮುನ್ಸಿಪಾಲಿಟಿಯವರು ಈಗಲಾದರೂ ಲೈಟ್ ಇಲ್ಲದೆ ಇರೋ ಕಂಬಗಳನ್ನು ಗುರುತಿಸಿ ಲೈಟ್ ಹಾಕಿ ಸಾರ್ವಜನಿಕರಿಗೆ ಬೆಳಕಲ್ಲಿ ಓಡಾಡೋ ವ್ಯವಸ್ಥೆ ಮಾಡಿಕೊಡಿ ಎಂದು ಹೇಳಿ, ಜೊತೆಗೆ ಇತಿಹಾಸ ಇರೋ ಈ ಸವಣೂರು ಪಟ್ಟಣದ ಮಾನ ಮರ್ಯಾದೆ ಇವೆರಡನ್ನೂ ಉಳಿಸಿ ಸವಣೂರು ನಗರದ ಕೀರ್ತಿ ಹೆಚ್ಚಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಚೆನ್ನಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.